ಏನೋ ಕೆಲವರು ಆ ಭಾಗದಲ್ಲಿ ಹೇಳ್ತಾರೆ ಅವ್ರ ಫ್ಯಾಮ್ಲೀಸಲ್ಲಿ ಅವ್ರ ತಂಗಿ ಅವ್ರನ್ನೆಲ್ಲ ತಪ್ಪಾಗಿ ನಡೆಸ್ಕೊಂಬಿಟ್ರು, ಹೊಡೆದು ಹಾಕ್ಬಿಟ್ರು, ಅದರಿಂದ ನಾನು ಆ ಥರ ಆದೆ. ಅವನಿಗೆ ಸೇಡಿತ್ತು ಮನಸ್ಸಲ್ಲಿ, ನನ್ನ ತಮ್ಮನ್ನ ನನ್ನ ಫ್ಯಾಮ್ಲಿನೆಲ್ಲ ಇದು ಮಾಡಿಬಿಟ್ರಲ್ಲ ಅಂತ. ಯಾರು ಈ ವಿಚಾರದಲ್ಲಿ ಅಫೆಕ್ಟೆಡ್ ಆಗಿಲ್ವೋ, ಯಾರು ಈ ವಿಚಾರದಲ್ಲಿ ವಿಕ್ಟಿಮ್ಸ್ ಆಗಿಲ್ವೋ ಅವರೆಲ್ಲ ವೀರಪ್ಪನ ಪರವಾಗಿ ಮಾತಾಡ್ತಾರೆ. ಈ ವಿಚಾರದಲ್ಲಿ ಯಾರೆಲ್ಲ ವಿಕ್ಟಿಮ್ಸ್ ಆಗಿದ್ರು, ಯಾರು ಎಲ್ಲ ನೋವು ಸಾವಿಗೆ ಎಲ್ಲ ನೊಂದಿದ್ರು, ಅವ್ರು ಯಾರು ಕೂಡ ವೀರಪ್ಪನ ಪರವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ತಾಲೂಕು ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮನ್ನು ಯಾರು ಕರೆಯೋದಿಲ್ಲ. ತಹಸೀಲ್ದಾರ್ ಹತ್ರ ನಾನೇ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ, ಇಲ್ಲ ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಹತ್ರ ಹೋಗ್ತೀನಿ ಅಂದರೆ ಅವರೇ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಮಾತ್ರ ಏನಾದ್ರು ಹೋಗ್ಬೇಕಾದ್ರೆ ನಮ್ಮನ್ನು ಕರೀತಾರೆ. ಯಾಕೆ ಅಲ್ಲಿ ಏನು ಪೊಲೀಸಲ್ಲಿ ಏನಾಯ್ತದೆ, ಆ ವಿಚಾರ ಯಾಕೆ ಇನ್ನೂ ಅದು ಕಮ್ಮಿ ಆಗಿಲ್ಲ? ಇನ್ನೂ ಆ ಪೊಲೀಸ್ ಅಂದರೆ ಆ ಭಯದ ವಾತಾವರಣ ಇನ್ನೂ ಹಾಗೇ ಉಳ್ಕೊಂಬಂದ್ಬಿಟ್ಟಿದೆ. ನಾಡು ಜನತೆಗೆ ಸರ್ ವೀರಪ್ಪನ ಬಗ್ಗೆ ಹೆಮ್ಮೆನೂ ಇದೆ, ಒಳವು ಇದೆ, ಎಲ್ಲ ಇದೆ. ಏನೋ ಕೆಲವರು ಆ ಭಾಗದಲ್ಲಿ ಹೇಳ್ತಾರೆ ಅವ್ರ ಫ್ಯಾಮ್ಲೀಸಲ್ಲಿ ಅವ್ರ ತಂಗಿ ಅವ್ರನ್ನೆಲ್ಲ ತಪ್ಪಾಗಿ ನಡೆಸ್ಕೊಂಬಿಟ್ರು, ಹೊಡೆದು ಹಾಕ್ಬಿಟ್ರು, ಅದರಿಂದ ನಾನು ಆ ಥರ ಆದೆ ಅಂತ ಕೆಲವ್ರ ಹತ್ರ ಹೇಳ್ಕೊಂಡಿದ್ದ ವೀರಪ್ಪನ್ ಅಂತಲೂ ಹೇಳ್ತಾರೆ. ಅದೆಲ್ಲ ಅವ್ರ ಆಮೇಲೆ ತಮ್ಮ ಅರ್ಜುನ್ ಅವರನ್ನು ಇದರಲ್ಲಿ ಅಲ್ಲಿ ಎನ್ಕೌಂಟ್ರ್ ಮಾಡಿಸ್ಬಿಟ್ಟಿದ್ರು ಅವನು ಇಲ್ಲಿ ಮೈಸೂರು ಪೊಲೀಸ್ಗೆ. ಅದು ಅವನಿಗೆ ಸೇಡಿತ್ತು ಮನಸ್ಸಲ್ಲಿ, ನನ್ನ ತಮ್ಮನ್ನ ನನ್ನ ಫ್ಯಾಮ್ಲಿನೆಲ್ಲ ಇದು ಮಾಡಿಬಿಟ್ರಲ್ಲ ಅಂತ. ಅದಕ್ಕೋಸ್ಕರ ಸಿಕ್ಕದವ್ರನ್ನೆಲ್ಲ ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಹೊಡೆದ. ಆಮೇಲೆ ಪೊಲೀಸು ಜೊತೆಯಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇರೋರನ್ನೆಲ್ಲ ಅವ್ರ ಜೀವ ಉಳಿಸ್ಕೊಳ್ಳೋಕ್ಕೆ ಅವ್ರನ್ನ ಸಾಯಿಸಿ ಇದು ಅವನಿದು. ಸರ್, ಈಗ ನಾವು ನಿಮ್ ವರ್ಷನು ಕೇಳಿದೀವಿ, ಗೋಪಿನಾಥಮ್ಮಲ್ಲಿರೋ ಜನರ ಮಾತನ್ನು ಕೇಳಿದೀವಿ, ಆಮೇಲೆ ಅವರ ಸಮಾಧಿ ತಮಿಳ್ನಾಡಲ್ಲಿ ಇದೆಯಲ್ಲ ಅವರ ಮಾತನ್ನು ಕೇಳಿದೀವಿ. ಆದ್ರೆ ನಿಮ್ ವರ್ಷನು ಮತ್ತೆ ಗೋಪಿನಾಥಮ್ ವರ್ಷನ್ ಎರಡು ಸಿಮಿಲರ್ ಆಗಿದೆ. ತಮಿಳ್ನಾಡಲ್ಲಿರೋ ವರ್ಷನ್ ಡಿಫ್ರೆಂಟ್ ಆಗಿದೆ. ಅಲ್ಲಿ ಬೇರೆ ತರ ಹೇಳ್ತಾರೆ. ಮೂಲಕ ಆ ಕಡೆ ತಮಿಳ್ನಾಡು ಜನ ಯಾರು ಈ ವಿಚಾರದಲ್ಲಿ ಅಫೆಕ್ಟೆಡ್ ಆಗಿಲ್ವೋ, ಯಾರು ಈ ವಿಚಾರದಲ್ಲಿ ವಿಕ್ಟಿಮ್ಸ್ ಆಗಿಲ್ವೋ ಅವರೆಲ್ಲ ವೀರಪ್ಪನ ಪರವಾಗಿ ಮಾತಾಡ್ತಾರೆ. ಈ ವಿಚಾರದಲ್ಲಿ ಯಾರೆಲ್ಲ ವಿಕ್ಟಿಮ್ಸ್ ಆಗಿದ್ರು, ಯಾರು ಎಲ್ಲ ನೋವು ಸಾವಿಗೆ ಎಲ್ಲ ನೊಂದಿದ್ರು, ಅವ್ರು ಯಾರು ಕೂಡ ವೀರಪ್ಪನ ಪರವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಕಷ್ಟ ಅನುಭವಿಸಿ ಇದು ಯಾವಾಗಪ್ಪ ಇತ್ಯರ್ಥ ಆದರೆ ಸಾಕು ಅನ್ನೋ ಮಟ್ಟಕ್ಕೆ ಇತ್ತೇ ಹೊರತು ಇದು ಇನ್ನೂ 4 ಜನ ನಡೀತಾ ಇರಲಿ ಅಂತ ನೋಡಿದವರು ಬೇರೆ ಕಡೆ ಇರೋ ಜನ ಎಲ್ಲ ಇದನ್ನು ಹಾಸ್ಯಾಸ್ಪದವಾಗಿ ಎಂಜಾಯ್ ಮಾಡೋಕ್ಕೆ ಇದು ಅವಕಾಶ ಇತ್ತು. ಆದರೆ ಈ ನೋವು ಅನುಭವಿಸಿದವ್ರಿಗೆ ಎಲ್ಲಿ ಪೊಲೀಸ್ನವ್ರ ಹತ್ರ ವಿರುದ್ಧ ಮಾತಾಡೋಕ್ಕೆ ಆಗುತ್ತಾ? ನೋಡಿ, 21ನೇ ಶತಮಾನ ಇಷ್ಟೊಂದು ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆಗಳು, ನ್ಯಾಯಾಲಯದ ವ್ಯವಸ್ಥೆಗಳೆಲ್ಲ ಜಾರಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಬದುಕು ಹಕ್ಕನ್ನು ಈ ದೇಶದ ಸಂವಿಧಾನದಲ್ಲಿ ಕೊಟ್ಟಿದ್ದರೂ ಕೂಡ ಇವತ್ತು ಕೆಲವು ನಾವೇ ಈ ವಿಲೇಜಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ. ಜನ ತಾಲೂಕು ಆಫೀಸ್ಗೆ ಹೋಗ್ಬೇಕಾದ್ರೆ ನಮ್ಮನ್ನು ಯಾರು ಕರೆಯೋದಿಲ್ಲ. ತಹಸೀಲ್ದಾರ್ ಹತ್ರ ನಾನೇ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ, ಇಲ್ಲ ಒಬ್ಬರು ಅಗ್ರಿಕಲ್ಚರ್ ಆಫೀಸರ್ ಹತ್ರ ಹೋಗ್ತೀನಿ ಅಂದರೆ ಅವರೇ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಮಾತ್ರ ಏನಾದ್ರು ಹೋಗ್ಬೇಕಾದ್ರೆ ನಮ್ಮನ್ನು ಕರೀತಾರೆ. ಯಾಕೆ ಅಲ್ಲಿ ಏನು ಪೊಲೀಸಲ್ಲಿ ಏನಾಯ್ತದೆ, ಆ ವಿಚಾರ ಯಾಕೆ ಇನ್ನೂ ಅದು ಕಮ್ಮಿ ಆಗಿಲ್ಲ? ಇನ್ನೂ ಆ ಪೊಲೀಸ್ ಅಂದರೆ ಆ ಭಯದ ವಾತಾವರಣ ಇನ್ನೂ ಹಾಗೇ ಉಳ್ಕೊಂಬಂದ್ಬಿಟ್ಟಿದೆ. ಅವರು ನಮ್ಮ ರಕ್ಷಕರು, ಅವ್ರ ಬಗ್ಗೆ ಅವರು ನಮಗಾಗಿಯೇ ಇರೋರು, ನಮ್ಮ ಬದುಕನ್ನು ರಕ್ಷಣೆ ಮಾಡೋಕ್ಕೆ, ನಮ್ಮ ಆಸ್ತಿ ಪಾಸ್ತಿ ರಕ್ಷಣೆ ಮಾಡೋಕ್ಕೆ ಅವರು ಇದ್ದಾರೆ ಅಂತಕ್ಕಂಥ ಒಂದು ಫೀಲಿಂಗ್ಸ್ ಇನ್ನೂ ಕೂಡ ನನ್ನ ಅಳತೆಗೆ ಒಂದು 80ರಷ್ಟು ಜನಕ್ಕೆ ಇನ್ನೂ ಹೋಗಿಲ್ಲ ಸರ್. ಅದರಲ್ಲೂ ವಿದ್ಯಾವಂತರು ಇರ್ಬೋದು, ಇದರಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇರ್ಬೋದು, ಸಾಮಾನ್ಯ ಜನ ಇರ್ಬೋದು, ಎಲ್ಲರೂ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಇರ್ಬೋದು. ಏನೋ ಒಂದಷ್ಟು ಜನಕ್ಕೆ ಮಾತ್ರ ಅದೊಂದು ಇದೆಯೇ ಹೊರತು ಇದು ಇನ್ನೂ ಕೂಡ ಈಗಲೂ 21ನೇ ಶತಮಾನದಲ್ಲಿ ಈ ಥರ ಇರಬೇಕಾದ್ರೆ ಅಂಥ ಘಟನೆಗಳು ನಡೆದಾಗ ಜನ ಹೇಗೆ ಬದುಕಬೇಕು ನೋಡಿ. ನಮಗೆ ದಿನಕ್ಕೆ ಯಾರಾದರೂ ಒಬ್ಬರು ಪಬ್ಲಿಕ್ಸ್ ಫೋನ್ ಮಾಡ್ತಾರೆ, ಮನೆಯನ್ನ ಜಗಳ ಆಗೋಯ್ತು, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪೊಲೀಸ್ ಯಾರೋ ಒಬ್ಬರು ಅವ್ರವ್ರಿಗೆ ಜೊಡ್ದಾಡ್ತಾರೆ, ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕರೆದ್ರೆ ಇವರೇ ಹೋಗಿ ಮಾತಾಡ್ಕೊಂಡು ಬರ್ಬೋದಲ್ಲ, ಹೋಗೋದಿಲ್ಲ. ಅಲ್ಲಿ ಹೋದರೆ ನಮಗೆ ಇವ್ರು ಏನು ಮಾಡಿಬಿಡ್ತಾರೆ, ನಮಗೆ ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ಇದ್ದಿದ್ರೆ ಇವರು ಹಾಗೇ ಹೋಗ್ಬಿಡೋರು. ಆದರೆ ಅಲ್ಲಿ ಏನು ಅವ್ರಿಗೆ ಭಯದ ವಾತಾವರಣ ಯಾಕೆ ಇನ್ನೂ ಮುಕ್ತಿಯಾಗಿಲ್ಲ?
ಅಂದ್ರೆ ಇಷ್ಟು ಕಷ್ಟ ಅನುಭವಿಸಿದ್ರಲ್ಲ ಹಾಗಾಗಿ ಅನ್ಸುತ್ತೆ. ಇಲ್ಲ ಮೇಡಮ್, ಇದು ನಾಟ್ ಓನ್ಲಿ ಇದು ಒಂದು ಊರ್ಲಿಲ್ಲ, ಇಡೀ ವ್ಯವಸ್ಥೆ ಒಳಗಡೆನೆ ಸೇರ್ಕೊಂಡಿದೆ ಇದು ಥರ ಇದೆ ಮೇಡಮ್. ಸರಿ, ಯಾಕೆ ತಮಿಳ್ನಾಡು ಜನ ವೀರಪ್ಪನನ್ನ ವೀರ ಅಂತ ಕರೀತಾರೆ, ಶೂರ ಅಂತಾರೆ? ಮತ್ತೆ ಅವ್ರ ಸಮಾಧಿ ಹತ್ರನೂ ಬರ್ದಿದ್ದಾರೆ ವೀರ ಇಲ್ಲಿ ಅಮರನಾಗಿದ್ದಾನೆ ಅಂತ. ಅಂದ್ರೆ ತಮಿಳಲ್ಲಿ ಬರ್ದಿದ್ದಾರೆ, ಆದ್ರೆ ಕನ್ನಡ ಅರ್ಥ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದೇ ಬರುತ್ತೆ. ಹಾಗಿದ್ರೆ ತಮಿಳ್ನಾಡು ಜನರ ಮನಸ್ಸಲ್ಲಿ ಏನಿದೆ ವೀರಪ್ಪನ ಬಗ್ಗೆ? ತಮಿಳ್ನಾಡು ಜನತೆಗೆ ಸರ್ ವೀರಪ್ಪನ ಬಗ್ಗೆ ಹೆಮ್ಮೆನೂ ಇದೆ, ಒಳವು ಇದೆ, ಎಲ್ಲ ಇದೆ. ನಾನು ಹಿಂದೆನೇ ಹೇಳಿದಾಗೆ ಯಾರು ಅವರಿಂದ ವಿಕ್ಟಿಮ್ ಆಗಿದ್ದಾರ ಅವ್ರಿಗೆ ಮಾತ್ರ ಅವನ ಬಗ್ಗೆ ಗೌರವ ಇಲ್ಲ, ಇದಿಲ್ಲ ಹೊರತು ಬೇರೆಯವ್ರಿಗೆಲ್ಲ ಅವನ ಬಗ್ಗೆ ಅವ್ರಿಗೇನೂ ಅವ್ರಿಗೆ ತೊಂದರೆ ಆಗಿಲ್ಲ, ನೋವಾಗಿಲ್ಲ. ಅವರಿಂದ ಅವ್ರನ್ನ ಸೂರರು ಅನ್ಬೋದು, ವೀರರು ಅನ್ಬೋದು. ಅದ್ರ ಬಗ್ಗೆ ಯಾರು ಇದು ಅವ್ರನ್ನ ದೇವ್ರು ಅನ್ನೋ ಮಟ್ಟಕ್ಕಿದ್ದಾರೆ ಅಂತ. ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಆತನೊಬ್ಬ ನರಹಂತಕ, ನರಭಕ್ಷಕ, ಕಾಡುಗಳ ದಂತಚೋರ ಅಂತೆಲ್ಲ ಹೇಳ್ತಾರೆ. ಅದನ್ನು ತಮಿಳ್ನಾಡು ಪೊಲೀಸ್ ಹಾಗೆ ಹೇಳ್ತಾರೆ. ಆದರೆ ಜನ ಮಾತ್ರ ಅಲ್ಲಿ ನೋಡಿ ಸರ್, ನಮ್ಮಲ್ಲಿ 3.5 ಕೋಟಿ ನಮ್ಮ ವನ್ನಿಕುಲ ಕ್ಷತ್ರಿಯ ಸಮಾಜದವರು ಇದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ, ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಹೇಗೆ ಕೆಲವು ವಿಕ್ಟಿಮ್ಸ್ ಆಗಿದ್ದಾರ, ಹಾಗೆ ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಕೂಡ ಈ ಜನ ಒಂದಲ್ಲ ಒಂದು ತುಳಿತಕ್ಕೆ ಒಳಗಾದ ಜನನೇ ಅಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವನು ಏನೋ ಒಂದು ಸಮಾಜಕ್ಕೆ ನ್ಯಾಯ ಎತ್ತಿ ಕೊಟ್ಟಿದ್ದಾನೆ ಅನ್ನೋ ಥರದಲ್ಲಿ ಅವನ ಬಗ್ಗೆ ಅವರು ಗೌರವ ತೋರಿಸ್ತಾರೆ. ಆದರೆ ಹಿಂದೇನೂ ಇದೇ ಥರ ಒಬ್ಬ ಮನುಷ್ಯ ಅಲ್ಲಿ ಹುಟ್ಟಿದ್ದ ತಮಿಳ್ನಾಡಿನಲ್ಲಿ, ಮಳೆಯೂರು ಮಮ್ಟಿಯನ್ ಅಂತ. ಅವನು ಇದೇ ಥರ ಅವರು ದಾಯಾದಿ ಕಳಗ ಮಾಡಿ ಅವನು ಕಾಡ್ಗೋಗಿ ಸೇರಿ ಕೊನೆಗೆ ಅವನು ಕೂಡ ಇದೇ ಥರದಲ್ಲಿ ಯಾರೋ ಒಂದು ಔಷಧಿ ಕೊಟ್ಟು ಸಾಯಿಸ್ಬಿಟ್ರು ಅಂತ ಒಂದು ಇತಿಹಾಸ ಇದೆ. ಆಗ ಅವನು ಕೂಡ ಹಾಗೆ ಹೇಳ್ತಾ ಇದ್ರು ಆವಾಗ. ಈ ಥರ ಅವರು ಇದರಿಂದ ಹೇಳ್ತಾರೆ. ಅಂದರೆ ಅದನ್ನು ಅಷ್ಟು ಮಟ್ಟಕ್ಕೆ ಯಾರು ಅದೇ ಸರ್, ನಾನು ಅದು ಒಂದೇ ಥಿಂಕ್ ನಂದು. ಯಾಕೆಂದ್ರೆ ಅಲ್ಲಿರೋ ಡ್ಯಾಮ್ಗೂ ಅಷ್ಟು ಜನ ಹೋಗಲ್ಲ, ಸಮಾಧಿ ನೋಡಕ್ ಅಷ್ಟು ಜನ ದಂಡೆ ಹೋಗುತ್ತೆ. ಯಾಕಂದ್ರೆ ನಾವು ಹೋದಾಗ ಅಷ್ಟು ಜನ ಬಂದಿದ್ರು ಬೇರೆ ಕಡೆಯಿಂದ. ಆಮೇಲೆ ಅಲ್ಲಿರೋ ಜನ ಹೇಳಿದ ಮಾತು, ನನ್ಗೆ ಇವರು ವಿಲನ್ ಅಲ್ಲ, ಹೀರೋ ನಮ್ಮ ತಮಿಳ್ನಾಡಿಗೆ ಇವರು ಅಂತ ಹೇಳ್ತಾರೆ. ಯಾರೋ ಅಲ್ಲಿ ನೋಡ್ಕೊಳ್ಳೋರ್ಗೆ ನಮ್ಮ ಅಯ್ಯನ, ನಮ್ಮ ತಲೈವರ್ನ ನೀನ್ ನೋಡ್ಕೊ ಅಂತ ಹೇಳ್ಬಿಟ್ಟು 5,000 10,000 ದುಡ್ಡು ಕೊಟ್ಟು ಹೋಗ್ತಾರೆ. ಅಂದ್ರೆ ನಾವು ಕಣ್ಣಾರೆ ನೋಡಿರೋ ಸಾಕ್ಷಿಗಳಿವು. ಯಾರೋ ಹೇಳಿರೋದ್ ಕೇಳೋದ್ ನಾವು ನಿಮ್ಮ ಹತ್ರ ಕೇಳ್ತಾ ಇಲ್ಲ, ನಮ್ಗೆ ಇದು ಅನುಭವಕ್ಕೆ ಬಂದ್ಬಿಟ್ಟಿದೆ. ಹೇಳಿದ್ರು ಹೆಲ್ಪ್ ಮಾಡಿದಾರೆ ನಮ್ಗೆ, ನಮ್ಮ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಫ್ರೀ ಆಗಿ ಅಂತಾರೆ. ಹೇಗ್ ಸಾಧ್ಯ? ಅವ್ರು ಕಾಡಲ್ಲಿ ಇದ್ದವರು ವಿದ್ಯಾಭ್ಯಾಸ ಫ್ರೀ ಆಗಿ ಕೊಡಕ್ಕೆ ಹೇಗ್ ಸಾಧ್ಯ? ಯಾಕೆಂದ್ರೆ ಇಲ್ಲಿ ಸಮುದಾಯದವರು ಅವನ ಹೆಸರು ಹೇಳ್ಕೊಂಡು ನೀವು ನಲುಗ್ತಾ ಇದ್ದೀರಾ. ಅಲ್ಲಿ ನೋಡಿ ಸರ್, ಅದು ನೋಡಿ ಹೇಳ್ತೀನಿ. ರಾಜ್ಕುಮಾರ್ ಕಿಡ್ನಾಪ್ ಆದಾಗ, ನಾಗಪ್ಪ ಅವ್ರು ಕಿಡ್ನಾಪ್ ಆದಾಗ ಒಂದಷ್ಟು ಹಣನ ಅವರು ಒತ್ತೆಯಾಳಾಗಿ ಇಟ್ಕೊಂಡು ಯಾರೋ ಬೇರೆಯವ್ರ ಕಡೆಗಳಿಂದ ಎಲ್ಲ ವಸೂಲಿ ಮಾಡಿ ಯಾರ್ಯಾರೋ ಅದ್ರ ಹಿಂದೆ ಹಣದ ಕೈಗಳು ಅವ್ರಿಗೆ ಹಣ ಕೊಟ್ಟಿದ್ದಾರೆ. ಅದು ಸಮಾಜಕ್ಕೆ ಗೊತ್ತಿರೋ ವಿಚಾರ. ಈ ಹಣದಲ್ಲಿ ಯಾರಿಗಾದ್ರೂ ಕೆಲವರಿಗೆ ಜನಗಳಿಗೆ ಒಂದಷ್ಟು ಕೊಟ್ಟಿರ್ಬೋದು. ಅವನು ಕೊಟ್ಟವರು ಅವ್ರನ್ನ ದೊಡ್ಡ ಮನುಷ್ಯರು ಅಂತಲೇ ಹೇಳ್ತಾರೆ. ತಿಳುವಳಿಕೆ ಇಲ್ಲದೆ ಆ ಹಣ ಹೇಗೆ ಅವ್ನಿಗೆ ಬಂತು, ಅವನು ಹೇಗೆ ನಮ್ಗೆ ಕೊಡೋಕ್ಕೆ ಸಾಧ್ಯ, ಅವನು ಎಲ್ಲಿ ಉತ್ಪಾದನೆ ಮಾಡ್ತಾನೆ, ಅದನ್ನೆಲ್ಲ ಯಾರೂ ಹೇಳೋದಿಲ್ಲ. ಆದರೆ ಅವನು ಕೊಟ್ಟಿದ್ದಾನೆ, ಮಾಡಿದ್ದಾನೆ, ಇದು ಈ ಥರದಲ್ಲಿ ಬರುತ್ತೆ. ಅವರ ಆದಾಯದ ಮೂಲವನ್ನು ಇವ್ರು ಯಾರೂ ಪತ್ತೆ ಮಾಡಲಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಆ ಥರ ಕೆಲವರು ಹೆಮ್ಮೆಯಿಂದ ಹೇಳ್ಬೋದು. ಆದರೆ ಅದಕ್ಕೆ ಎಲ್ಲ ನಿಮ್ಮ ಭಾಗದ ಜನ ಯಾರು ಅವ್ರನ್ನ ಹೆಮ್ಮೆಯಿಂದ ಹೇಳೋದಿಲ್ಲ ಸರ್. ಯಾಕಂದರೆ ಇಲ್ಲಿ ಅಂತ ಒಂದು ಸಂಕಷ್ಟದ ದಿನಗಳು ಬಂದಿದೆ. ಗೋಪಿನಾಥಮ್ಮಲ್ಲಿ 1 ವಾರ ಇದ್ವಲ್ಲ, ಎಲ್ಲರೂ ಪಾಪ ನಿಮ್ಮ ಥರನೇ ಭಾಳ ಈ 2 ಗ್ರಾಮಗಳು ಭಾಳಷ್ಟು ನೋವು ಅನುಭವಿಸಿದವರು. ಅದು ಬಿಟ್ಟರೆ ಅಲ್ಲಿ ತಮಿಳ್ನಾಡಲ್ಲಿ ಆ ಮುಳಕಾಡಿಂದ ಮೇಲ್ಗಡೆ ಬೇಕಾದ್ರೆ ಹೇಳ್ಬೋದು, ಅಲ್ಲಿಂದ ಕೆಳಗಡೆ ಕಾವೇರಿಪುರಂ ಪಾಳಾರ್ವರೆಗೆ ಯಾರೂ ಹೇಳೋದಿಲ್ಲ ಆ ಥರ ವೀರಪ್ಪನ ಬಗ್ಗೆ ಹೆಮ್ಮೆಯಿಂದ. ಓ ಹೌದಾ? ಮುಳಕಾಡಿಂದ ಆ ಕಡೆ ಅವ್ರಿಗೆ ಯಾರಿಗೂ ತೊಂದರೆ ಆಗಿಲ್ವಲ್ಲ, ಅಲ್ಲಿ ಯಾರಿಗೂ ತೊಂದರೆ ಅವ್ರಿಗೆ ಹೆಲ್ಪ್ ಆಗಿದ್ರು ಆಗಿರ್ಬೋದು, ಅವರು ಹೇಳ್ಬೋದು ಅವ್ರ ಬಗ್ಗೆ ಹೆಮ್ಮೆಯಿಂದ. ಇಲ್ಲಿ ತೊಂದರೆಗೆ ಸಿಕ್ಕಾಕೊಂಡವ್ರಿಗೆ ಆ ಥರ ಎಲ್ಲಿಗೆ ಆದ್ರೂ ಇಷ್ಟು ವರ್ಷ ಆದ್ರೂ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಈ ಸೈಡು. ಈಗ ಆಗಿದೆ ಮೇಡಮ್, ಈಗ ಏನು ತೊಂದರೆ ಇಲ್ಲ. ಈಗ ಅಂದರೆ ಒಂದು 20 years ಎಕನಾಮಿಕಲ್ ಕ್ರೈಸಿಸ್ಸು ಭಯಂಕರವಾಗಿ ಆಗ್ಬಿಟ್ಟಿತ್ತು. ಅದು ಹಳೆಯ ಸ್ಥಿತಿಗೆ ಬರೋಕ್ಕೆ
ತುಂಬ ಟೈಮ್ ಹಿಡಿತದೆ. ಇನ್ನೂ ಕೂಡ ಆ ಸೋಷಿಯಲ್ ಪ್ರಾಬ್ಲಮ್ಗಳು ಹೋಗಿಲ್ಲ. ಯಾಕೆಂದ್ರೆ ಇಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲ, ತುಂಬಾ ಸಮೃದ್ಧಿ ಇದು ಇತ್ತು. ದಟ್ಟವಾದ ಅರಣ್ಯ ಪ್ರದೇಶ, ಎಲ್ಲಿ ನೋಡಿದ್ರು ನೀರು, ಜರಿ, ನದಿ, ಇಲ್ಲೇ ಕಾವೇರಿ ನದಿ, ಆ ಕಡೆ ಪಾಲಾರ್, ತುಂಬಾ ಹೊಳೆ ಎಲ್ಲ ಸಖತ್ತಾಗಿದೆ. ನೆಲ್ಲೂರಲ್ಲಿ ಅತ್ಯಾಚಾರಕ್ಕೆ ಒಳಗಾದ ಹೆಣ್ಮಕ್ಳು ಇದಾರೆ ಅಂತಂದ್ರಲ್ಲ, ಅವ್ರ ತಾಯಂದ್ರು ಅಥವಾ ಅವರು ಅಂತವ್ರು ಯಾರಾದ್ರೂ ಈಗ ಬದುಕಿದಾರ? ಅದು ಬಹಳ ಕಷ್ಟದ ವಿಚಾರ ಸರ್, ಅದನ್ನ ಹೆಸರು ಹೇಳ್ಬಾರ್ದು. ಫ್ಯಾಮಿಲಿ ಇದ್ದಾರೆ ಫ್ಯಾಮಿಲಿ ಎಲ್ಲ ಬದುಕಿದ್ದಾರೆ. ಒಂದೇ ಫ್ಯಾಮಿಲಿಲಿ 3 ಜನ ಕಾಣೆಯಾಗಿದ್ದಾರೆ. ಅದೆಲ್ಲ ಕರ್ಕೊಂಡೋಗ್ಬಿಟ್ಟು ಎನ್ಕೌಂಟ್ರ್ ಮಾಡಿಬಿಟ್ರು. ಲೇಡೀಸ್ನ ಇಲ್ಲ ಜೆಂಟ್ಸು. ಲೇಡೀಸ್ಗಳಿಗೂ ಆಗಿದೆ, ಅಂದರೆ ಅವರು ಯಾರು ಹೇಳಿಕೆ ಕೊಟ್ಟಿಲ್ಲ. ಒಬ್ಬರು ಮಾತ್ರ ಏನೋ ಹೇಳಿಕೆ ಕೊಟ್ಟಿದ್ದಾರೆ, ಸದಾಶಿವ ಕಮಿಷನ್ ಮುಂದ್ಗಡೆ ನನಗೆ ಅತ್ಯಾಚಾರ ಆಯಿತು ಅಂತೇನೇನೋ. ಒಬ್ರೆ? ಯಾರು ಸರ್? ಅಲ್ಲಿ ತಮಿಳ್ನಾಡವ್ರೊಬ್ರು, ತಾರ್ಕಾಡೋರು, ಪಾಪಾತಿ ಅಂತಾನೆ ಏನೋ ಅವರೊಬ್ರು ಹೇಳಿಕೆ ಕೊಟ್ಟಿದ್ದಾರೆ, ನನಗೆ ಅತ್ಯಾಚಾರ ಮಾಡಿದ್ರು ಪೊಲೀಸ್ನವರು ಅಂತ. ಏನೇ ಆಗಲಿ ಮೇಡಮ್, ಆದರೆ ಹೆಣ್ಮಕ್ಳನ್ನ ಅವರು ನಡೆಸ್ಕೊಂಡ ವಿಧಾನ ಇದೆಯಲ್ಲ, ಅದು ಅತ್ಯಂತ ಕಠಿಣ ಘೋರ ಕೃತ್ಯ. ಈಗ ಮೇಡಮ್, ಈಗ ಗಂಡ ಇರ್ತಾನೆ, ಈಗ ನೀವು ನಿಮ್ಮನ್ನೇ ಮಿನಿಮಮ್ ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ಮ ಯಜಮಾನ್ರವರು, ನೀವು ಅವ್ರನ್ನ ಸಾರ್ ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಕರೆದಾಗ ಅವ್ರು ಏನಂದರು, ನಡೀರಿ ನಿಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದ್ರು. ನೀವು ವಿರೋಧ ಮಾಡೋಕ್ಕಾಗಲಿಲ್ಲ ಅವ್ರನ್ನ. ಇಲ್ಲ ಮಣಿ ಸಾರ್ ಕರಿಯೋ ಮನೆಗೆ ಯಾತ್ಗೆ ಹೋಗ್ಬೇಕು, ನಾವು ಬೇರೆ ಕಡೆ ಹೋಗೋಣ ಅಂತ ನೀವು ಹೇಳಿ, ಆಯ್ತು ಬಿಡಿ ಅವ್ರು ಹೇಳಿದ್ರು, ನೀವು ಬಂದ್ರಿ. ಈ ವೀರಪ್ಪನ ಇಶ್ಯೂಲು ಇಷ್ಟೇ. ಗಂಡ ವೀರಪ್ಪನ ಜೊತೆಲಾದರೂ ಹೋಗಿರ್ಬೋದು, ಇಲ್ಲೋ ಇನ್ನೊಂದು ಕೆಲಸಕ್ಕಾದರೂ ಹೋಗಿರ್ಬೋದು. ಗಂಡ ಹೆಂಡ್ತಿನ ನಡಿ, ನಾನು ನಿನ್ನನ್ನು ಬಿಟ್ಬಿಟ್ಟು ಹೋದರೆ ನಿನ್ನ ಬದುಕು ಏನಾಗ್ಬೋದು, ನಾನು ಕಾಪಾಡ್ತೀನಿ ನಡಿಯಮ್ಮ ಅಂದರೆ ಅವ್ನ ಜೊತೆಲಿ ತಾನೇ ಹೋಗಬೇಕು. ಅವಳನ್ನೂ ಅಪರಾಧಿ ಸ್ಥಾನದಲ್ಲೇ ಕೂರಿಸಿದ್ರಿ ಹೇಗೆ? ಒಂದು ಹೆಣ್ಮಗಳು ಒಬ್ಬರು ಅಬಳೆಯಾಗಿರ್ತಾಳೆ, ಅವ್ರು ಹೆಲ್ಪ್ಲೆಸ್ ಆಗೂ ಇರ್ತಾಳೆ. ಒಬ್ಬ ಗಂಡ ಕರೆದಾಗ ಏನು ಮಾಡ್ತಾರೆ? ವಿರೋಧ ಮಾಡಿಕೊಂಡು ನಾನು ಇಲ್ಲ ಪೊಲೀಸ್ನವ್ರ ಹತ್ರ ಹೋಗಿ ಸೇರ್ಕೋತೀನಿ ಅಂತ ಹೋಗಿ ಸೇರ್ಕೊಳ್ಳೋಕ್ಕಾಗುತ್ತೋ? ಅಂಥವ್ರನ್ನೆಲ್ಲ ಅಪರಾಧಿ ಮಾಡಿ, ಅಂಥವ್ರನ್ನೆಲ್ಲ ಸುಟ್ಟಾಕಿ, ಅಂಥವ್ರಿಗೆಲ್ಲ ಹಿಂಸೆ ಕೊಟ್ಟು, ಟಾರ್ಚರ್. ಯಾವುದೋ ಮಾದೇಶ್ವರ ಬೆಟ್ಟದಲ್ಲಿ ಒಂದು ವರ್ಕ್ಶಾಪ್ ಅಂತ ಮಾಡಿದ್ರಂತೆ. ಅಲ್ಲಿ ಒಂದು ವರ್ಕ್ಶಾಪ್ ಅಂತ ಮಾಡೋದು ಮೇಡಮ್. ಹೋಗಿ ಅಲ್ಲಿ ಕೂರಿಸ್ಬಿಟ್ರೆ ಅವ್ರಿಗೆ ಊಟ ತಿಂಡಿ ಕೊಡದೆ, ಅವ್ರಿಗೆ ದಿನಕ್ಕೆ ಒಂದೇ ಸಾರಿ ಅನ್ನ ಕೊಟ್ಟು, ಅದು ಅವ್ರ ಅನುಭವಿಸಿದ ಅವ್ರ ಮಾತುಗಳಲ್ಲೇ ಅದನ್ನು ಕೇಳಬೇಕು ಮೇಡಮ್. ಯಾರಾದ್ರೂ ಇದಾರ ಸರ್ ಪ್ರತ್ಯಕ್ಷ ಸಾಕ್ಷ್ಯದ? ಬೇಕಾದಷ್ಟು ಜನ ಇದ್ದಾರೆ. ನಿಮ್ಮ ಅಣ್ಣನೂ ಹೋಗಿದ್ರಲ್ಲ? ನಮ್ಮ ಅಣ್ಣ ಹೋಗಿದ್ರು, ಆದರೆ ಅವ್ರನ್ನ ಜಾಸ್ತಿ ದಿನ ಇಟ್ಕೊಳಕ್ಕೆ ಬಿಡಲಿಲ್ಲ ನಾನು. ಅದಕ್ಕಾಗಿ ಹೋರಾಟ ಮಾಡಿ ನಾನು ಬಿಡಿಸ್ಕೊಂಬಿಟ್ಟೆ. ಅವನು ಒಂದು 10 ದಿವಸನೇ ಏನೋ 15 ದಿವಸ ಇಟ್ಟಿದ್ರು ಅಷ್ಟೇ, ಆಮೇಲೆ ವಾಪಸ್ ಕಳಿಸ್ಬಿಟ್ರು.